ನಮಸ್ಕಾರ ವೀಕ್ಷಕರೇ. ದಸರಾ ಆನೆ ಅರ್ಜುನನ ಸಾವಿಗೆ ಇಡೀ ಕರ್ನಾಡು ಕಂಬನಿ ಮಿಡ್ತಿದೆ. ಅದರಲ್ಲೂ 8 ಬಾರಿ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆಯ ಸಾವು ಕನ್ನಡಿಗರನ್ನ ದುಃಖದ ಕಡಲಲ್ಲಿ ಮುಳುಗುವಂತೆ ಮಾಡಿತು. ಇನ್ನು ಮಾವುತರ ಗೋಳಾಟವನ್ನಂತೂ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಅರ್ಜುನ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅರ್ಜುನನ ಜೊತೆಗೆ ನಮ್ಮನ್ನು ಕೂಡ ಮಣ್ಣು ಮಾಡಿ ಅಂತ ಮಾವುತರು ಹಠ ಹಿಡಿದು ಗೋಳಾಡಿದ್ದು ಇನ್ನೂ ಕಣ್ಣ ಮುಂದೆ ಹಾಗೇ ಇದೆ. ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಇತರರ ಪ್ರಾಣವನ್ನ ರಕ್ಷಿಸಿ ವೀರ ಮರಣವನ್ನಪ್ಪಿದ ಅರ್ಜುನನ ಪರಾಕ್ರಮ, ನಾಡಿಗೆ ಆತನ ಕೊಡುಗೆ, ಹಾಗೆ ಆತನ ಗಾಂಭೀರ್ಯಕ್ಕೆ ಆತನೇ ಸಾಟಿ. ಅರ್ಜುನ ಆನೆಯ ಬಗ್ಗೆ ಕನ್ನಡಿಗರು ಅಪಾರವಾದ ಪ್ರೀತಿಯನ್ನು ಹೊಂದಿದ್ರು. ಇಂತಹ ಆನೆ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅರ್ಜುನನಂತ ಆನೆ ಮತ್ತೊಂದಿಲ್ಲ. ಅರ್ಜುನನಂತ ಆನೆ ಮತ್ತೆ ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಮಾವುತರು ಹಾಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಅರ್ಜುನ ಆನೆಯನ್ನ ನೋಡಿಕೊಳ್ತಿದ್ದವರು ಇದೇ ಮಾತನ್ನ ಹೇಳ್ತಾರೆ. ಇಂತಹ ಆನೆಯನ್ನ ನಾಡು ಕಳೆದುಕೊಂಡಿದ್ದು ನಿಜಕ್ಕೂ ದುರಾದೃಷ್ಟ. ಇನ್ನು ಕಾಡಾನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಹಾಗೆ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಯಾವ ರೀತಿ ಮುನ್ನುಗ್ತಾ ಇದ್ನೋ ಅದಕ್ಕೆ ಸಾಥ್ ಕೊಡ್ತಾ ಇದ್ದಿದ್ದು ಅಭಿಮನ್ಯು. ಅರ್ಜುನನ ನಂತರ ಕಳೆದ ಒಂದಷ್ಟು ವರ್ಷಗಳಲ್ಲಿ ಅಂಬಾರಿಯನ್ನು ಹೊರ್ತಾ ಇರೋದು ಇದೇ ಅಭಿಮನ್ಯು. ಕೇವಲ ಇದಿಷ್ಟೇ ಅಲ್ಲ, ಆತನ ಸಾಧನೆ ಸಾಕಷ್ಟಿದೆ. ಹಾಗಾದ್ರೆ ಅಭಿಮನ್ಯುವಿನ ಸಾಧನೆ ಏನು? ದಸರಾ ಅಂಬಾರಿ ಹೊರೋದಕ್ಕೆ ಅಭಿಮನ್ಯು ಆಯ್ಕೆಯಾಗಿದ್ದು ಹೇಗೆ? ಆತನನ್ನ ಗಜಪಡೆಯ AK-47 ಅಂತ ಕರೆಯೋದು ಯಾಕೆ? ಆತನನ್ನ ನೋಡಿಕೊಳ್ತಿರೋದು ಯಾರು? ಅರಣ್ಯ ಇಲಾಖೆ ಆತನಿಗೆ ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಕರೆಯೋದು ಯಾಕೆ? ಹಾಗೆ ಅಭಿಮನ್ಯುವಿನ ಉತ್ತರಾಧಿಕಾರಿ ಯಾರು? ಒಟ್ಟಾರೆಯಾಗಿ ಅಭಿಮನ್ಯುವಿನ ಹಿನ್ನೆಲೆ, ಇತಿಹಾಸದ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಅಭಿಮನ್ಯುವಿನ ಸಾಧನೆ ಬಗ್ಗೆ ನೀವು ಕೂಡ ಮೆಚ್ಚುಗೆಯನ್ನು ಸೂಚಿಸೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಭಿಮನ್ಯು ಜನಿಸಿದ್ದು 1965ರಲ್ಲಿ. ಸದ್ಯ ಆತನಿಗೆ 58 ವರ್ಷ ವಯಸ್ಸು. ಮತ್ತೊಬ್ಬ ಪರಾಕ್ರಮಿ ಅರ್ಜುನ ಆನೆಗಿಂತ ಸುಮಾರು 6 ವರ್ಷ ಚಿಕ್ಕವನು. ಒಂದು ಕಾಲದಲ್ಲಿ ಎಲ್ಲ ಆನೆಗಳಂತೆ ಅಭಿಮನ್ಯು ಕೂಡ ಕೊಡಗಿನ ಅರಣ್ಯದಲ್ಲಿ ಅಲೆಯುತ್ತಾ ಪುಂಡಾಟವನ್ನ ನಡೆಸ್ತಿದ್ದ. ಹೀಗಾಗಿ ಅದನ್ನ 1977ರಲ್ಲಿ ಕೊಡಗಿನ ಹೆಬ್ಬಾಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದು ಪಳಗಿಸಲಾಯಿತು. ಬಲಿಷ್ಠ ಆನೆಯಾಗಿದ್ದರಿಂದ ಅದಕ್ಕೆ ಅಭಿಮನ್ಯು ಅಂತ ನಾಮಕರಣ ಮಾಡಲಾಯಿತು. ಇದು ಕೊಡಗಿನ ಮತ್ತಿಗೋಡು ಶಿಬಿರದ ಆನೆಯಾಗಿದೆ. ಕಳೆದ 23 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಿದ್ದಾನೆ. 2012ರಿಂದ 2015ರವರೆಗೆ ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಕರ್ನಾಟಕ ವಾದ್ಯಗೋಷ್ಠಿಯವರು ಕುಳಿತುಕೊಳ್ಳುವಂತಹ ಗಾಡಿಯನ್ನು ಎಳೆಯುವ ಜವಾಬ್ದಾರಿಯನ್ನು ಈತ ಹೊತ್ತುಕೊಂಡಿದ್ದ. ದಸರಾ ಮಹೋತ್ಸವದಲ್ಲಿ ಅಭಿಮನ್ಯು ಬೇರೆ ಬೇರೆ ಬಿರುದುಗಳನ್ನು ಪಡೆದಿದ್ದಾನೆ. ಛತ್ರಿ ಹಿಡಿದ ನೌಪತ್ ಆನೆ, ಬಾವುಟದ ಆನೆ, ಹಾಗೆ ಸಂಗೀತ ಗಾಡಿ ಆನೆ ಎಂಬೆಲ್ಲ ಬಿರುದುಗಳನ್ನು ಪಡೆದುಕೊಂಡಿದ್ದಾನೆ. ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದ್ದ ಅಭಿಮನ್ಯು ಅರಮನೆ ಸಂಗೀತಗಾರರ ಗಾಡಿಯನ್ನು ಎಳೆಯುವ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ಸುಸೂತ್ರವಾಗಿ ನೆರವೇರಿಸಿದ ಕೀರ್ತಿ ಆತನಿಗಿದೆ. ಸಂಗೀತ ಗಾಡಿಯನ್ನು ಎಳೆಯೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಯಾಕಂದ್ರೆ ಜಂಬೂ ಸವಾರಿ ವೇಳೆ ಬೃಹತ್ ಗಾಡಿಯಲ್ಲಿ ಸಂಗೀತಗಾರರು ಕುಳಿತು ಸಂಗೀತದ ಸುದೆಯನ್ನು ಹರಿಸಿದ್ರೆ ಅವರನ್ನ ಎಳೆದೊಯ್ಯುತ್ತಾ ಮುನ್ನಡೆಯಬೇಕಾಗುತ್ತೆ. ಇದಕ್ಕೆ ಶಕ್ತಿ ಸಾಮರ್ಥ್ಯದ ಜೊತೆಗೆ ತಾಳ್ಮೆ ಕೂಡ ಬೇಕಾಗುತ್ತೆ. ಅದೆಲ್ಲವೂ ಅಭಿಮನ್ಯುಗೆ ಇರೋದ್ರಿಂದಲೇ ಆತ ಅದರಲ್ಲಿ ಯಶಸ್ವಿಯಾಗಿದ್ದಾನೆ. ಅರಮನೆಯಿಂದ ಹೊರಟು ಬನ್ನಿ ಮಂಟಪದವರೆಗೆ ಸುಮಾರು 5.5 ಕಿಲೋಮೀಟರ್ ದೂರದಷ್ಟು ಈ ಒಂದು ಸಂಗೀತ ಗಾಡಿಯನ್ನ ಎಳೆಯಬೇಕಾಗುತ್ತೆ. ಈ ಒಂದು ಸಂಪ್ರದಾಯವನ್ನ ಇಂದಿಗೂ ಮುಂದುವರೆಸಿಕೊಂಡು ಬಂದಿದ್ದು ದಶಕಕ್ಕೂ ಹೆಚ್ಚು ಕಾಲ ಅಭಿಮನ್ಯು ಈ ಕಾರ್ಯವನ್ನು ನಿರ್ವಹಿಸಿರುವುದು ಮತ್ತೊಂದು ವಿಶೇಷ. 2016ರಿಂದ 2019ರವರೆಗೆ ಅಭಿಮನ್ಯು ಛತ್ರಿ ಹಿಡಿಯುವ ಆನೆಯಾಗಿ ನೌಫತ್ ಆನೆಯಾಗಿ ಗುರುತಿಸಿಕೊಂಡಿದ್ದ. ಹೀಗೆ ಹಂತ ಹಂತವಾಗಿ ಬೆಳೆದು ಈ ಎಲ್ಲ ಸಾಧನೆಗಳನ್ನು ಮಾಡಿ ಅಂತಿಮವಾಗಿ ಚಾಮುಂಡೇಶ್ವರಿಯನ್ನ ಹೊತ್ತು ಅಂಬಾರಿ ಆನೆ ಅನ್ನುವ ಬಿರುದನ್ನು ಕೂಡ ಪಡೆದುಕೊಂಡ. 8 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತಿದ್ದ ಅರ್ಜುನನಿಗೆ 2019ರಲ್ಲಿ 60 ವರ್ಷ ದಾಟಿತು. ಇದೇ ಕಾರಣಕ್ಕೆ ಒಲ್ಲದ ಮನಸ್ಸಿನಿಂದಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆತನನ್ನ ದಸರಾ ಮಹೋತ್ಸವದಿಂದ ದೂರವಿಟ್ರು. ಆಗ ಅರ್ಜುನನ ಜಾಗಕ್ಕೆ ಯಾರನ್ನ ತರೋದು ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಿದ್ದಾಗ ಆಗ ಅವರಿಗೆ ಕಂಡಿದ್ದೇ ಅಭಿಮನ್ಯು. ಬಹಳ ಸೌಮ್ಯ ಸ್ವಭಾವದ ಆನೆಯಾಗಿದ್ದರಿಂದ ಅಧಿಕಾರಿಗಳ ಕಣ್ಣಿಗೆ ಬಿದ್ದ. ಇನ್ನು ಆತನ ಬೆನ್ನು ಕೂಡ ಅಂಬಾರಿ ಕಟ್ಟಲು ಸೂಕ್ತವಾಗಿದೆ. ಇನ್ನು 3.51 ಮೀಟರ್ ಉದ್ದ ಹಾಗೆ 2.72 ಎತ್ತರವನ್ನ ಹೊಂದಿದ್ದಾನೆ. ಎಲ್ಲ ಕಾರಣಗಳಿಂದ ಅಭಿಮನ್ಯು ಅಂಬಾರಿಯನ್ನ ಹೊರಬಲ್ಲ ಅಂತ ಆತನನ್ನ ಆಯ್ಕೆ ಮಾಡಲಾಯಿತು. ಅಧಿಕಾರಿಗಳ ನಿರೀಕ್ಷೆಯಂತೆ 2020ರಲ್ಲಿ ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನ ಸಮರ್ಥವಾಗಿ ಹೊತ್ತು ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದ್ದ.
2020-2021ನೇ ಸಾಲಿನ ದಸರಾದಲ್ಲಿ ಜಂಬೂ ಸವಾರಿ ಮೈಸೂರು ಅರಮನೆ ಆವರಣಕ್ಕೆ ಸೀಮಿತವಾಗಿತ್ತು. ಆದರೆ ಕಳೆದೆರಡು ವರ್ಷದಲ್ಲಿ ಅರಮನೆಯಿಂದ ಬನ್ನಿ ಮಂಟಪದವರೆಗೆ 5 ಕಿಲೋಮೀಟರ್ ದೂರವನ್ನ ರಾಜಮಾರ್ಗದಲ್ಲಿ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಅಭಿಮನ್ಯು ಸೈ ಎನಿಸಿಕೊಂಡಿದ್ದಾನೆ. ಇನ್ನು ಮೈಸೂರು ದಸರಾ ಮಾತ್ರವಲ್ಲದೆ ಶ್ರೀರಂಗಪಟ್ಟಣ ದಸರೆಯಲ್ಲಿ ಮರದ ಅಂಬಾರಿಯನ್ನ 8 ವರ್ಷ ಹೊತ್ತಿರುವಂತಹ ಅನುಭವ ಸಹ ಹೊಂದಿದ್ದಾನೆ. 2022ರ ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು 4770 ಕೆಜಿ ತೂಕವಿದ್ದ. ಆದರೆ 2023ರ ದಸರಾ ವೇಳೆಗೆ ಕ್ಯಾಪ್ಟನ್ ಅಭಿಮನ್ಯು ಆನೆ 5160 ಕೆಜಿ ತೂಗುವ ಮೂಲಕವಾಗಿ ಅತಿ ಹೆಚ್ಚು ತೂಕದ ಆನೆಯಾಗಿ ಹೊರಹೊಮ್ಮಿದ್ದಾನೆ. ಇನ್ನು ಎಲ್ಲರೂ ಏನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ದಸರಾ ಆನೆಗಳು ದಸರಾ ಮುಗಿದ ಬಳಿಕ ಕಾಡಿನಲ್ಲಿ ರೆಸ್ಟ್ ಮಾಡ್ತಾವೆ ಅಂತ ಹೇಳಿ. ಈ ದಸರಾ ಆನೆಗಳನ್ನ ಕೇವಲ ದಸರಾ ಮಾತ್ರವಲ್ಲದೆ ಬೇರೆ ಬೇರೆ ಕೆಲಸಕ್ಕೂ ಬಳಸಿಕೊಳ್ಳಲಾಗುತ್ತೆ. ಅದೇ ರೀತಿ ಅಭಿಮನ್ಯುವಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದ್ರಿಂದ ಎಷ್ಟು ಹೆಸರಿದೆಯೋ ಅಷ್ಟೇ ಹೆಸರು ಕೂಂಬಿಂಗ್ನಲ್ಲೂ ಸಹ ಇದೆ. ಪುಂಡಾನೆಗಳನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಹಾಗೆ ಕಾಡಿಗಟ್ಟುವಂತಹ ಆಪರೇಷನ್ ಇದ್ರೆ ಅಲ್ಲಿ ಅಭಿಮನ್ಯು ಇರಲೇಬೇಕು. ಕಾಡಿನಂಚಿನ ಗ್ರಾಮಗಳಲ್ಲಿ ಕಾಡಿನಿಂದ ಬಂದು ಉಪಟಳ ಮಾಡುವಂತಹ ಕಾಡಾನೆ ಹಾಗೆ ಹುಲಿ ಕಾರ್ಯಾಚರಣೆಗೆ ಅಭಿಮನ್ಯುವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವಂತಹ ಸಾಕಾನೆಗಳಿಗೆ ತುಂಬಾ ಧೈರ್ಯ ಬೇಕಾಗುತ್ತೆ. ಅಭಿಮನ್ಯು ಯಾವುದಕ್ಕೂ ಭಯಪಡದೆ ಧೈರ್ಯದಿಂದ ನುಗ್ಗುವಂತಹ ಕಾರಣಕ್ಕೆ ಆತನನ್ನ ಈ ಕೂಂಬಿಂಗ್ನಲ್ಲಿ ಬಳಕೆ ಮಾಡಲಾಗುತ್ತೆ. ಇದೇ ಕಾರಣಕ್ಕೆ ಆತನಿಗೆ ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ಆತನಿಗೆ ಬಹುದೊಡ್ಡ ಹೆಸರಿದೆ. ಇಲ್ಲಿಯವರೆಗೆ ಸುಮಾರು 150ಕ್ಕೂ ಹೆಚ್ಚು ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ. 200ಕ್ಕೂ ಹೆಚ್ಚು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾನೆ. ಆ ಕಾಡಾನೆಗಳ ಪುಂಡಾಟವನ್ನ ಸದ್ದಡಗಿಸಿದ್ದಾನೆ. ಕೇವಲ ಇದಿಷ್ಟೇ ಅಲ್ಲ, 50ಕ್ಕೂ ಹೆಚ್ಚು ಹುಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವ ಹೆಗ್ಗಳಿಕೆ ಕೂಡ ಅಭಿಮನ್ಯುಗಿದೆ. ಹೀಗೆ ಕಾಡಾನೆ ಸೆರೆ ಹಿಡಿಯೋದು, ಕಾಡಿಗೆ ಹಿಮ್ಮೆಟ್ಟಿಸೋದರಲ್ಲಿ ಈತ ನಿಸ್ಸೀಮನಾಗಿದ್ದಾನೆ. ಈತನ ಧೈರ್ಯ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದು ಘಟನೆಯನ್ನ ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಈ ಹಿಂದೆ ಈತನ ಮೇಲೆ ಮಾಗಡಿಯ ಸಾವನದುರ್ಗ ಅರಣ್ಯದಲ್ಲಿ 2 ಕಾಡಾನೆಗಳು ದಾಳಿ ಮಾಡಿದ್ರೂ ಕೂಡ ಆತ ಧೃತಿಗೆಡದೆ ಅವುಗಳನ್ನು ಹಿಮ್ಮೆಟ್ಟಿಸಿದ್ದ. ಆ ಮೂಲಕ ತಾನು ಕೇವಲ ಬಲಶಾಲಿ ಮಾತ್ರವಲ್ಲ, ಧೈರ್ಯಶಾಲಿಯೂ ಹೌದು ಅನ್ನೋದನ್ನ ಆತ ಸಾಬೀತು ಮಾಡಿದ್ದಾನೆ. ಹೀಗೆ ಆತ ದಸರಾದ ಜೊತೆಗೆ ಬಲಿಷ್ಠನಾಗಿರುವ ಕಾರಣದಿಂದಾಗಿ ಪುಂಡಾನೆಗಳನ್ನು ಸೆರೆ ಹಿಡಿದು ಪಳಗಿಸೋದಕ್ಕೆ ಹಾಗೆ ಚಿಕಿತ್ಸೆ ನೀಡೋದಕ್ಕೆ ಅಭಿಮನ್ಯುವನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಇನ್ನು ಈತನ ವಾಸ್ತವ್ಯ ಇರುವಂಥದ್ದು ಕೊಡಗಿನ ಮತ್ತಿಗೋಡು ಶಿಬಿರದಲ್ಲಿ. 38 ವರ್ಷ ವಯಸ್ಸಿನ ವಸಂತ ಎನ್ನುವ ಮಾವುತ ಹಾಗೆ ಕಾವಾಡಿ ರಾಜು ಅಭಿಮನ್ಯುವನ್ನ ನೋಡ್ಕೊಳ್ತಿದ್ದಾರೆ. ಅರಣ್ಯ ಇಲಾಖೆ ಇವರು ನೀಡಿದ ಕೊಡುಗೆಗಾಗಿ ಮಾವುತ ಹಾಗೆ ಅಭಿಮನ್ಯುವಿಗೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಸನ್ಮಾನ ಮಾಡಿ ಗೌರವಿಸಿತ್ತು. ಹೀಗೆ ಅಭಿಮನ್ಯು ದೇಶದಲ್ಲಿಯೇ ಅತ್ಯಂತ ಧೈರ್ಯವಂತ ಆನೆ ಎನಿಸಿಕೊಂಡಿದೆ. ಇದರಿಂದಾಗಿ ಅರಣ್ಯ ಇಲಾಖೆಗೂ ಹೆಮ್ಮೆಯ ವಿಚಾರವಾಗಿದೆ. ಇನ್ನು ಇಲಾಖೆಯೂ ಸಹ ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ತಿದ್ದಾರೆ. ಒಂದು ಕಾಲದಲ್ಲಿ ಅಭಿಮನ್ಯು ಕೂಡ ಪುಂಡಾನೆಯಾಗಿತ್ತು. ಇಲಾಖೆ ಹಾಗೆ ಜನರಿಗೆ ತೊಂದರೆ ಕೊಡ್ತಿದ್ದ. ಕಾಡಿನಂಚಿನ ಗ್ರಾಮಗಳಲ್ಲಿ ಉಪಟಳ ನೀಡ್ತಿದ್ದ. ಕೊಡಗಿನ ಹೆಬ್ಬಳ್ಳದ ಆನೆ ಚೂಕೂರು ಬಳಿಯಲ್ಲಿ ಕೆಡ್ಡಕ್ಕೆ ಬೀಳಿಸಿ ಆತನನ್ನ ಸೆರೆ ಹಿಡಿಯಲಾಯಿತು. ಪುಂಡಾನೆ ಆಗಿದ್ದ ಈತನನ್ನ ಸರಿದಾರಿಗೆ ತಂದಿದ್ದು ಮಾವುತ ಸಣ್ಣಪ್ಪ ಅವರು ಅಭಿಮನ್ಯುವನ್ನ ಕಾಳಜಿಯಿಂದ ಪ್ರೀತಿಯಿಂದ ನೋಡಿಕೊಂಡ್ರು. 1977ರಿಂದ 2009ರವರೆಗೆ ಸಣ್ಣಪ್ಪ ಮಾವುತನಾಗಿ ಅಭಿಮನ್ಯುವನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಆನಂತರದಲ್ಲಿ ಸಣ್ಣಪ್ಪನವರ ಮಗ ವಸಂತ ಅವರಿಗೆ ಅಭಿಮನ್ಯುವಿನ ಜವಾಬ್ದಾರಿಯನ್ನ ನೀಡಲಾಯಿತು. ಅವರು ಕೂಡ ಅಭಿಮನ್ಯುವನ್ನ ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ತಿದ್ದಾರೆ. ಅಭಿಮನ್ಯು ಹಾಗೆ ವಸಂತನನ್ನ ಆನೆ ಹಾಗೆ ಮಾವುತ ಅನ್ನೋದಕ್ಕಿಂತ ಗೆಳೆಯರು ಅನ್ನಬಹುದು. ಯಾಕಂದ್ರೆ ಸಣ್ಣಪ್ಪನವರ ಪುತ್ರ ವಸಂತ ಹಾಗೆ ಅಭಿಮನ್ಯು ಒಟ್ಟಿಗೆ ಆಡಿ ಬೆಳೆದವರು. ವಸಂತ ಅವರು ಚಿಕ್ಕ ವಯಸ್ಸಿನಿಂದಲೂ ಅಭಿಮನ್ಯುವನ್ನ ನೋಡಿಕೊಂಡೇ ಬೆಳೆದಿದ್ದಾರೆ. ತನ್ನ ಬೆನ್ನ ಮೇಲೆ ವಸಂತ ಇದ್ದರೆ ಅಭಿಮನ್ಯು ಎಂತಹ ಕಾರ್ಯಾಚರಣೆಗೂ ಸೈ. ಯಾವುದೇ ಅಂಜಿಕೆ ಇಲ್ಲದೆ ಹುಲಿ, ಚಿರತೆ, ಪುಂಡಾನಿಗಳ ಸೆರೆಗೆ ಮುನ್ನುಗ್ತಾನೆ. ನಮ್ಮ ರಾಜ್ಯ ಮಾತ್ರವಲ್ಲದೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ದೇಶದೆಲ್ಲೆಡೆ ಕಾರ್ಯಾಚರಣೆ ಮಾಡಿದ ಅನುಭವವನ್ನ, ಹೆಗ್ಗಳಿಕೆಯನ್ನ ಅಭಿಮನ್ಯು ಹೊಂದಿದ್ದಾನೆ. ಈತನ ಪರಾಕ್ರಮವನ್ನ ನೋಡಿದಂತಹ ಆನೆ ವೈದ್ಯರಾದ ಚಿಟ್ಟಪ್ಪನವರು ಅಭಿಮನ್ಯುವಿಗೆ AK-47 ಎಂಬ ಬಿರುದನ್ನು ನೀಡಿದ್ರು. ಇನ್ನು ತನ್ನ ಪ್ರೀತಿಯ ಆನೆಯ ಬಗ್ಗೆ ಮಾತನಾಡಿದ್ದ ವಸಂತ ಅವರು, ಅಭಿಮನ್ಯು ಹಾಗೆ ನನ್ನ ನಡುವೆ ಅತ್ಯುತ್ತಮವಾದ ಬಾಂಧವ್ಯ ಇದೆ. ಅದನ್ನು ನನ್ನ ಮಗುವಿನಂತೆ ಪ್ರೀತಿಸ್ತೇನೆ, ಕಾಳಜಿಯಿಂದ ನೋಡಿಕೊಳ್ತೇನೆ. ನಮ್ಮ ನಡುವಿನ ಈ ಬಾಂಧವ್ಯವೇ ಅನೇಕ ಕಾರ್ಯಾಚರಣೆಯಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಅದರಿಂದಾಗಿ ಅಭಿಮನ್ಯು ಕಂಡ್ರೆ ನನಗೂ ಕೂಡ ಪಂಚಪ್ರಾಣ. ಹೀಗೆ ಅವರು ಅಭಿಮನ್ಯು ಬಗ್ಗೆ ಪ್ರೀತಿಯ ಮಾತುಗಳನ್ನಾಡ್ತಾರೆ. ಇನ್ನು ವಸಂತ ಅವರ ತಾತ ರೋಸಿ ಎಂಬ ಹೆಣ್ಣಾನೆಯನ್ನ ಹಾಗೆ
ವಸಂತ ಅವರ ಮುತ್ತಾತ ಕೂಡ ಹಳೆ ಅರ್ಜುನನಿಗೆ ಮಾವುತರಾಗಿ ಸೇವೆ ಸಲ್ಲಿಸಿದ್ರು ಅನ್ನೋದು ಮತ್ತೊಂದು ವಿಶೇಷ. ಒಟ್ಟಾರೆಯಾಗಿ ಇದಿಷ್ಟು ಅಭಿಮನ್ಯುವಿನ ಸ್ಟೋರಿ. ಹೀಗೆ ಕೇವಲ ದಸರಾಕ್ಕೆ ಮಾತ್ರವಲ್ಲದೆ ನಮ್ಮ ಇಡೀ ದೇಶಕ್ಕೆ ಈ ಆನೆಗಳ ಕೊಡುಗೆ ಸಾಕಷ್ಟಿದೆ. ಇತ್ತೀಚೆಗೆ ಅರ್ಜುನ ಮೃತಪಟ್ಟಿದ್ದು ನಿಜಕ್ಕೂ ವಿಷಾದನೀಯ ಸಂಗತಿ. ದೇಶದಲ್ಲೇ ಅತ್ಯಂತ ಧೈರ್ಯಶಾಲಿ ಆನೆಯಾಗಿರುವ ಅಭಿಮನ್ಯುವಿಗೂ ಕೂಡ 58 ವರ್ಷ ವಯಸ್ಸಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಅರ್ಜುನ ಹಾಗೆ ಅಭಿಮನ್ಯುವಿಗೆ ಉತ್ತರಾಧಿಕಾರಿಗಳ ಹುಡುಕಾಟದಲ್ಲಿದೆ. ಇದು ನಿಜಕ್ಕೂ ಚಾಲೆಂಜಿಂಗ್ ವಿಚಾರವೇ ಸರಿ. ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರ ವೀಕ್ಷಕರೇ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.